ಕಾಡಾನೆಗಳ ಉಪಟಳ ನಿಯಂತ್ರಣಕ್ಕೆ ಆನೆಗಳ ಸಂತಾನ ಶಕ್ತಿ ಹರಣ ಮಾಡಲಾಗುತ್ತಾ? ರಾಜ್ಯ ಸರ್ಕಾರಕ್ಕೆ ವರದಿ ನೀಡೋದಕ್ಕೆ ಐಐಎಸ್ಸಿ ವಿಜ್ಞಾನಿಗಳ ಸಮಿತಿ ಮುಂದಾಗಿದೆ. ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಸಂತಾನ ಹರಣ ಪರಿಹಾರ ಅಂತ ತಜ್ಞರು ಹೇಳಿದ್ದಾರೆ. ಕಾಡಾನೆಗಳ ಉಪಟಳ ನಿಯಂತ್ರಣಕ್ಕೆ ಸಂತಾನ ಹರಣವೇ ಸೂಕ್ತ ಅಂತ ಸಮಿತಿ ಅಭಿಪ್ರಾಯಪಟ್ಟಿದೆ. ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ಸಂಘರ್ಷ ನಿಯಂತ್ರಣ ಕ್ರಮಕ್ಕಾಗಿ ತಜ್ಞರ ಸಮಿತಿಯನ್ನ ರಾಜ್ಯ ಸರ್ಕಾರ ರಚನೆ ಮಾಡಿದೆ. ಕಾಡಾನೆಗಳ ಸಂತಾನ ಹರಣ ಸೂಕ್ತ ಅಂತ ಶಿಫಾರಸಿಗೆ ಸಮಿತಿ ನಿರ್ಧಾರ ಮಾಡಿದೆ. ಸರ್ಕಾರಕ್ಕೆ ವರದಿ ನೀಡೋದಕ್ಕೆ ಐಐಎಸ್ಸಿ ವಿಜ್ಞಾನಿಗಳ ತಂಡ ಸಿದ್ಧತೆ ನಡೆಸಿದೆ. ಸದ್ಯದಲ್ಲೇ ಸರ್ಕಾರಕ್ಕೆ ಐಐಎಸ್ಸಿ ವಿಜ್ಞಾನಿಗಳ ಸಮಿತಿ ವರದಿಯನ್ನ ನೀಡಲಿದೆ. ಕಾಡಾನೆಗಳ ಉಪಟಳ ನಿಯಂತ್ರಣ ಮಾಡೋದಕ್ಕೆ ಸಂತಾನ ಹರಣ ಸೂಕ್ತ ಅಂತ ಸಮಿತಿ ವರದಿಯನ್ನ ಸಿದ್ಧಪಡಿಸಿದೆ. ರಾಜ್ಯ ಸರ್ಕಾರಕ್ಕೆ ವರದಿ ನೀಡೋದಕ್ಕೆ ಮುಂದಾಗಿದೆ ಐಐಎಸ್ಸಿ ವಿಜ್ಞಾನಿಗಳ ಸಮಿತಿ. ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಸಂತಾನ ಹರಣ ಪರಿಹಾರ ಅಂತ ತಜ್ಞರು ಹೇಳ್ತಿದ್ದಾರೆ. ಸಂಘರ್ಷ ನಿಯಂತ್ರಣಕ್ಕೆ ಯಾವ ಕ್ರಮ ತಗೋಬೇಕು ಅದರ ಬಗ್ಗೆ ತಜ್ಞರ ಸಮಿತಿಯನ್ನ ರಾಜ್ಯ ಸರ್ಕಾರ ರಚನೆ ಮಾಡಿತ್ತು. ಈ ಸಮಿತಿ ಈಗ ವರದಿಯನ್ನ ಸಿದ್ಧಪಡಿಸಿದೆ. ಕಾಡಾನೆಗಳ ಉಪಟಳದಿಂದ ರಾಜ್ಯದ ಹಲವು ಭಾಗಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ರೈತರು, ಜನಸಾಮಾನ್ಯರು ದಿನ ಬೆಳಗಾದ್ರೆ ಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ಸಂಘರ್ಷ ನಿಯಂತ್ರಣ ಮಾಡೋದು ಹೇಗೆ, ಇದ್ರ ಬಗ್ಗೆ ಒಂದು ವರದಿಯನ್ನ ಸಿದ್ಧಪಡಿಸೋದಕ್ಕೆ ಏನ್ ಕ್ರಮ ತಗೋಬಹುದು ಅನ್ನೋದನ್ನ ನಿರ್ಧರಿಸೋದಕ್ಕೆ ಒಂದು ತಜ್ಞರ ಸಮಿತಿಯನ್ನ ರಾಜ್ಯ ಸರ್ಕಾರ ರಚನೆ ಮಾಡಿತ್ತು. ವರದಿ ರೆಡಿಯಾಗಿದೆ. ನಾಡಿಗೆ ಬರೋ ಆನೆಗಳಿಗೆ ಸಂತಾನ ಹರಣ ಚುಚ್ಚುಮದ್ದು ನೀಡೋದಕ್ಕೆ ಶಿಫಾರಸು. ಕಾಡಿನ ಹೆಣ್ಣಾನೆಗಳಿಗೆ ಸಂತಾನ ನಿಯಂತ್ರಣ ಚುಚ್ಚುಮದ್ದು ನೀಡೋ ಶಿಫಾರಸು ಮಾಡಲಾಗುತ್ತೆ. ಚುಚ್ಚುಮದ್ದು ನೀಡೋ ಮೂಲಕ ಆನೆಗಳ ಸಂಖ್ಯೆ ನಿಯಂತ್ರಣ ಮಾಡೋದಕ್ಕೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಕಾಡಾನೆಗಳ ಸಂತಾನಹರಣದ ಸಲಹೆಯನ್ನ ರಾಜ್ಯ ಸರ್ಕಾರ ಪರಿಗಣಿಸುತ್ತಾ? ಐಐಎಸ್ಸಿ ವಿಜ್ಞಾನಿಗಳ ಸಮಿತಿ ಇಂಥದೊಂದು ವರದಿಯನ್ನ ಸಿದ್ಧಪಡಿಸಿದೆ. ಸದ್ಯದಲ್ಲೇ ಸರ್ಕಾರಕ್ಕೆ ವಿಜ್ಞಾನಿಗಳ ಸಮಿತಿ ವರದಿಯನ್ನ ನೀಡುತ್ತೆ. ಆದ್ರೆ ಈ ಸಲಹೆಯನ್ನ ರಾಜ್ಯ ಸರ್ಕಾರ ಪರಿಗಣಿಸುತ್ತಾ? ಕಾಡಾನೆಗಳ ಸಂತಾನ ಹರಣ ಮಾಡೋ ಪ್ರಸ್ತಾವನೆ ಇದೆ ಅಂತ ಅರಣ್ಯ ಸಚಿವರು ಹೇಳಿದರು. 2025ರ ಜೂನ್ 11ರಂದು ಐಐಎಸ್ಸಿ ವಿಜ್ಞಾನಿಗಳ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿತ್ತು. ಪ್ರೊಫೆಸರ್ ರಾಮನ್ ಸುಕುಮಾರ್ ನೇತೃತ್ವದ ಸಮಿತಿಯಿಂದ ಅಧ್ಯಯನ ನಡೆಯಿತು. ಆಫ್ರಿಕಾ, ಥೈಲ್ಯಾಂಡ್ ಸೇರಿ ಹಲವು ದೇಶಗಳ ಮಾದರಿಯನ್ನ ಉಲ್ಲೇಖಿಸಿ ವರದಿ ಸಿದ್ಧಪಡಿಸಿದೆ. ಇದರ ಶಿಫಾರಸು ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಪ್ರೊಫೆಸರ್ ರಾಮನ್ ಸುಕುಮಾರನ್ ಮಾತಾಡಿದ್ದಾರೆ. Many wildlife species, including elephant, leopard, and tiger, have increased enormously at regional scales, like parts of Karnataka, Tamil Nadu, Kerala, in recent decades, primarily because of better protection measures. And therefore, animals are today spilling over into human-dominated areas, agricultural areas, into villages, and they are coming into very serious conflicts with people. So, ಈ ವೈಲ್ಡ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಕಂಟ್ರೋಲ್ ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಇಂಪರೇಟಿವ್. ಇಟ್ಸ್ ಅ ಬಿಗ್ ಚಾಲೆಂಜ್ ಇಫ್ ವಿ ಆರ್ ಟು ಸಕ್ಸೀಡ್ ಇನ್ ಲಾಂಗ್ ಟರ್ಮ್ ಕನ್ಸರ್ವೇಷನ್ ಆಫ್ ದ ಸ್ಪೀಶೀಸ್. ಸೊ ಬರ್ತ್ ಕಂಟ್ರೋಲ್, ಲಿಮಿಟೆಡ್ ಬರ್ತ್ ಕಂಟ್ರೋಲ್, ಟಾರ್ಗೆಟೆಡ್ ಬರ್ತ್ ಕಂಟ್ರೋಲ್ ಫಾರ್ ಐಡೆಂಟಿಫೈಡ್ ಪಾಪ್ಯುಲೇಷನ್ಸ್ could be one tool that we can use to ensure that the wildlife populations do not grow beyond a stage where then culling might become the only option to avoid conflict. We are also trying to provide some advice on birth control through use of immunocontractives in elephants. Now, immunocontraceptive to lower the fertility rate of elephant as a birth control measure is only one tool. It should be used in the populations which are outside the forest areas, primarily, like Hassan district, like Kodagu district, and so on.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.